ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ವಿಜಯನಗರ ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀನಿ. ಸೊ ಹಂಗೆ ನಿಮಗೂ ತೋರಿಸ್ತೀನಿ, ಫಾಲೋ ಮೀ. ಫುಡ್ ಸ್ಟ್ರೀಟ್ಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 9:30 ಆಗಿತ್ತು. ಸೊ ನಾನು ಹೋದ ತಕ್ಷಣ ಟ್ರೈ ಮಾಡಿದ್ದು ಹೊಸಕೋಟೆ ಬಿರಿಯಾನಿ ಮತ್ತು ಕಬಾಬ್. ಸೊ ಟೇಸ್ಟ್ ಚೆನ್ನಾಗೇ ಇತ್ತು. ಸೊ ಅದಾದ ನಂತರ ರಾಬೆರಿ ಸ್ಟಾಲ್ಗೆ ಹೋದೆ. ಸೊ ರಾಬೆರಿ ಸ್ಟಾಲ್ ಎಲ್ರಿಗೂ ಗೊತ್ತೇ ಇರುತ್ತೆ, ಯಾಕಂದರೆ ಇವಾಗಿನ ರೀಲ್ಸಲ್ಲಿ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ನಾನು ಕೂಡ ಟ್ರೈ ಮಾಡೋಣ ಅಂತ ಹೋದೆ, ಬಟ್ ನಂಗೆ ಎಕ್ಸ್ಪೆಕ್ಟೇಷನ್ ಹರ್ಟ್ ಆಯಿತು. ಯಾಕಪ್ಪ ಅಂತಂದರೆ ಎಲ್ಲ ಐಟಮ್ಸ್ ಖಾಲಿ ಆಗಿತ್ತು. ಸೊ ನಮಗೆ ಲಾಸ್ಟಿಗೆ ಸಿಕ್ಕಿದ್ದು ಒಂದೇ ಒಂದು ಪ್ಲೇಟರ್, ಅದು 150 ರುಪೀಸ್ಗೆ ಫುಲ್ ಪ್ಲೇಟ್ನ ಪ್ರೊವೈಡ್ ಮಾಡ್ತಾರೆ, ಕಾಂಬೋ ಪ್ಲೇಟು. ಸೊ ಹೆಂಗೋ ಅದಾದರೂ ಸಿಕ್ತಲ್ಲ ಅಂತ ಟೇಸ್ಟ್ ಮಾಡಿದ್ರೆ ನನಗೆ ಟೇಸ್ಟ್ ಕೂಡ ಏನು ಅಷ್ಟು ಸಕ್ಕತ್ತಾಗಿದೆ ಅಂತ ಏನು ಅನಿಸಿಲ್ಲ. ಓಕೆ ಓಕೆ ಅಂತಲೇ ಅನ್ನಿಸ್ತು. ಮತ್ತು ಸರ್ವಿಸ್ ಕೂಡ ತುಂಬ ಸ್ಲೋ ಇತ್ತು, ಅಲ್ಲಿ ತುಂಬ ಹೊತ್ತು ಕ್ಯೂ ನಿಂತು ತೊಗೊಂಡಿದ್ವಿ. ಪ್ಲೇಟರ್ನ ಟ್ರೈ ಮಾಡ್ಕೊಂಡು ಬರುವಾಗ ಒಬ್ಬರು ಹೋಮ್ ಮೇಡ್ ಗ್ರೇಪ್ ಜ್ಯೂಸ್ ಮತ್ತು ಟೆಂಡರ್ ಕೋಕೋನಟ್ನ ಸೇಲ್ ಮಾಡ್ತಾಯಿದ್ರು. ಸೊ ಎರಡೂ ತೊಗೊಂಡೆ. ಸೊ ಎರಡೂ ಟ್ರೈ ಮಾಡಿದೆ. ಸೊ ಅದಾದಮೇಲೆ ಹಂಗೆ ವಾಕ್ ಮಾಡ್ಕೊಂಡು ಬಂದ್ವಿ. ಸೊ ನನಗೆ ಇಲ್ಲಿ ಜಾಸ್ತಿ ಟ್ರೈ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ಹೋಗೋಷ್ಟು ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗೋಗಿತ್ತು. ಸೊ ಇಲ್ಲಿಗೆ ನಾನು ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.